ಇಲ್ಲ RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಕೇಳಿಸ್ಕೊಂಡ್ರೆ ಮಂಗಲೆ ನಾನು ಅವೆಲ್ಲ ಕಡತಿಂದ ತೆಗೆದಾಕಿಸ್ಬೇಡ್ರಿ, ಚರ್ಚೆ ಬೇಡ. ಅದನ್ನು ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಡಿ.ಕೆ. ಶಿವಕುಮಾರ್ ಸದನದಲ್ಲಿ RSS ಬಗ್ಗೆ ಮಾತಾಡಿರೋ ಮಾತುಗಳು ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲೇ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಯಾಕಂತಂದ್ರೆ ಡಿ.ಕೆ. ಶಿವಕುಮಾರ್ ಬರೀ ಸ್ಟೇಟ್ ಲೆವೆಲ್ ಲೀಡರ್ ಅಷ್ಟೇ ಏನಲ್ಲ, ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಡಿ.ಕೆ. ಶಿವಕುಮಾರ್ಗೆ ಹೆಸರಿದೆ. ಕಾಂಗ್ರೆಸ್ನ ಕೆಲವು ಮೇನ್ ಸ್ಟ್ರೀಮ್ ಲೀಡರ್ಗಳ ಪೈಕಿ ಡಿ.ಕೆ. ಶಿವಕುಮಾರ್ ಕೂಡ ಒಬ್ರು. ಅದೆಷ್ಟೋ ರಾಜ್ಯಗಳಲ್ಲಿ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ದಾರೆ, ಹೈಕಮಾಂಡ್ಗೆ ದೊಡ್ಡ ಸಂಪನ್ಮೂಲ ಕೂಡ ಆಗಿದ್ದಾರೆ. ಹೀಗಾಗಿ ಅವರು ಏನೇ ಮಾತಾಡಿದ್ರು ದೊಡ್ಡ ಸುದ್ದಿ ಆಗುತ್ತೆ. ಈಗ RSS ಬಗ್ಗೆ ಮಾತಾಡಿರೋದು ಕೂಡ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಸದನದಲ್ಲಿ ನಮಸ್ತೆ ಸದಾ ವತ್ಸಲೆ ಹೇಳೋ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಡಿ.ಕೆ. ಶಿವಕುಮಾರ್ ಏನಾದರೂ ಎಚ್ಚರಿಕೆಯನ್ನ ಕೊಟ್ಟಿದ್ದಾರಾ? CM ಮಾಡ್ಲಿಲ್ಲ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರಾ? ಈಗಿನ ರಾಜಕಾರಣದಲ್ಲಿ ಈ ಎಲ್ಲಾ ಪ್ರಶ್ನೆಗಳು ಉಟ್ಕೊಳ್ತಾ ಹೋಗ್ತವೆ. ಈ ಪ್ರಶ್ನೆಗಳಿಗೆ ಪುಷ್ಟಿ ಕೊಡೋ ರೀತಿ ಡಿ.ಕೆ. ಶಿವಕುಮಾರ್ ವರ್ತನೆ ಕೂಡ ಇದೆ. ಹಾಗಾದ್ರೆ ನಮ್ಮ ರಾಜ್ಯ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಆಡ್ತಿರೋ ಮೈಂಡ್ ಗೇಮ್ ಏನಿರ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆದ್ರೆ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಇಲ್ಲ RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಕೇಳಿಸ್ಕೊಂಡ್ರೆ ಮಂಗಲೆ ನಾನು ಅವೆಲ್ಲ ಕಡತಿಂದ ತೆಗೆದಾಕಿಸ್ಬೇಡ್ರಿ, ಚರ್ಚೆ ಬೇಡ. ಅದನ್ನು ಯಾರೇ ಆಗ್ಲಿ, ಅದು ಡಿ.ಕೆ. ಶಿವಕುಮಾರ್ ಮಾತ್ರ ಅಂತಲ್ಲ, ರಾಜಕಾರಣಿ ಆದವನು ರಾಜಕಾರಣ ಮಾಡ್ತಾನೆ. ವೈಯಕ್ತಿಕ ಲಾಭ ಅಥವಾ ರಾಜಕೀಯ ಲಾಭ ಇಲ್ದೇನೆ ಯಾರು ಏನನ್ನು ಮಾತಾಡೋದಿಲ್ಲ. ಇತ್ತೀಚೆಗೆ ನಯನ ಮೋಟಮ್ಮ ಕೂಡ ಪ್ರಮೋದ್ ಮುತಾಲಿಕ್ ಜೊತೆಗೆ ವೇದಿಕೆ ಹಂಚಿಕೊಂಡು ಹಾಡಿ ಹೊಗಳಿದ್ರು. ಇದು ಕೂಡ ಲೋಕಲ್ ರಾಜಕಾರಣದ ಒಂದು ಭಾಗ ಆಗಿತ್ತು. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೊಂದು ಸಿದ್ಧಾಂತ ಇದೆ, ಅದು ಯಾವತ್ತೂ ಹಿಂದುತ್ವವಾದವನ್ನ ವಿರೋಧಿಸಿಕೊಂಡೇ ಬಂದಿದೆ. ಒಮ್ಮೆ ರಾಹುಲ್ ಗಾಂಧಿ ಕೂಡ ಹೇಳಿದ್ರು, ಕಾಂಗ್ರೆಸ್ ಪಾರ್ಟಿಯಲ್ಲಿರೋ RSS ನವರನ್ನ ನಾನು ಮೊದಲು ಕ್ಲೀನ್ ಮಾಡ್ತೀನಿ ಅಂತ. ಇವಾಗ ಜನ ಏನ್ ಮಾತಾಡ್ಕೊಳ್ತಾ ಇದ್ದಾರೆ ಅಂದ್ರೆ, ಡಿ.ಕೆ. ಶಿವಕುಮಾರ್, ನಯನ ಮೋಟಮ್ಮ, ಕುನಿಗಲ್ MLA ರಂಗನಾಥ್ ಅಂತ ಅವ್ರು ಸೇರ್ಕೊಂಡು ರಾಹುಲ್ ಗಾಂಧಿ ಅವರನ್ನೇ ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಹಾಕ್ಬಿಡ್ತಾರೇನೋ, ಅಥವಾ ರಾಹುಲ್ ಗಾಂಧಿನೇ ಕಾಂಗ್ರೆಸ್ ಪಾರ್ಟಿ ಬಿಟ್ಟೋಗಿ ಹೊಸ ಪಕ್ಷ ಕಟ್ಟಬೇಕಾಗಿ ಬರುತ್ತೇನೋ. ಇದನ್ನ ಕೂಡ ಅಲ್ಗಳೆದಿಕ್ ಆಗೋದಿಲ್ಲ. ಯಾಕಂತಂದ್ರೆ ಈಗ ಡಿ.ಕೆ. ಶಿವಕುಮಾರ್ ಅಸೆಂಬ್ಲಿಯಲ್ಲಿ ಮಾತನಾಡಿರೋ ಮಾತುಗಳನ್ನ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಮೂಲಕ ನೋಡಿದ್ರೆ, RSS ನ ಪ್ರಾರ್ಥನಾ ಗೀತೆ ಸದಾ ವತ್ಸಲೆ ಹಾಡಿದ್ದರ ಬಗ್ಗೆ, ಅದಾದ್ಮೇಲೆ RSS ನ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಮಾತಾಡಿದ್ದರ ಬಗ್ಗೆ ಒಂದಿಷ್ಟು ವಿಚಾರಗಳು ಗಮನಕ್ಕೆ ಬರ್ತವೆ. ಡಿ.ಕೆ. ಶಿವಕುಮಾರ್ ನಿಧಾನವಾಗಿ ಬಿಜೆಪಿ ಕಡೆಗೆ ವಾಲ್ತಾ ಇದ್ದಾರಾ, ಮೃದು ಹಿಂದುತ್ವವನ್ನು ಅನುಸರಿಸ್ತಾ ಇದ್ದಾರೆ. ಈ ಮೂಲಕ ಕಾಂಗ್ರೆಸ್ ಪಕ್ಷದ ರಾಜಕಾರಣದಲ್ಲಿ ಹಿಡಿತವನ್ನ ಸಾಧಿಸಬೇಕು. CM ಮಾಡಿಲ್ಲ ಅಂದ್ರೆ ಬಿಜೆಪಿಗೆ ಹೋಗ್ಬಿಡ್ತೀನಿ ಅನ್ನೋ ಎಚ್ಚರಿಕೆಯನ್ನ ಕೊಡಬೇಕು. ಈ ಮಾತನ್ನ ಸುಮ್ಮನೆ ಹೇಳ್ತಾ ಇಲ್ಲ, ಇದಕ್ಕೆ ಪೂರಕವಾಗಿ ಡಿ.ಕೆ. ಶಿವಕುಮಾರ್ ನಡೆದುಕೊಂಡು ಬಂದಿರೋ ಸಾಕಷ್ಟು ಅಂಶಗಳಿದಾವೆ. ಡಿ.ಕೆ. ಶಿವಕುಮಾರ್ ತಮ್ಮ ಸುದೀರ್ಘ ರಾಜಕಾರಣದಲ್ಲಿ RSS ಸಿದ್ಧಾಂತವನ್ನ ದೂರವಾಗಿ ವಿರೋಧಿಸಿ ಮಾತನಾಡಿಲ್ಲ, ಬದಲಿಗೆ ಪೋಷಣೆಯನ್ನ ಮಾಡಿಕೊಂಡೇ ಬಂದಿದ್ದಾರೆ. ಮೊದಲೊಮ್ಮೆ ಇದೇ ಸದನದಲ್ಲಿ ನಿಂತ್ಕೊಂಡು ನಾನು ಬೆಂಗಳೂರಿನ ರಾಜಾಜಿನಗರದಲ್ಲಿರೋ RSS ನ ವಿಠಲ್ ಶಾಖೆಯಲ್ಲಿದ್ದೆ ಅಂತ ಹೇಳ್ಕೊಂಡಿದ್ರು. ಕನಕಪುರದ ಕಪಾಲಿ ಬೆಟ್ಟದಲ್ಲಿ ಯೇಸು ಕ್ರಿಸ್ತನ ಪ್ರತಿಮೆ ನಿರ್ಮಾಣಕ್ಕೆ ಮುಂದಾಗಿದ್ದಾಗ ದೊಡ್ಡ ವಿವಾದ ಉಂಟಾಗಿತ್ತು. ಆಗ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಡಿ.ಕೆ. ಶಿವಕುಮಾರ್ ನೇರವಾಗಿ ತೊಡೆ ತಟ್ಟಿ ನಿಂತ್ಕೊಂಡಿದ್ರು. ಆಮೇಲೆ ಏನಾಯ್ತೋ ಏನೋ, ಅವರ ಬಗ್ಗೆ ಇವ್ರು ಮಾತಾಡ್ಲಿಲ್ಲ, ಇವ್ರ ಬಗ್ಗೆ ಅವ್ರು ಮಾತಾಡ್ಲಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಪಾರ್ಟಿ ಮೃದು ಹಿಂದುತ್ವವನ್ನು ಫಾಲೋ ಮಾಡುತ್ತು. ಸಿದ್ದರಾಮಯ್ಯ ಮತ್ತು BK ಹರಿಪ್ರಸಾದ್ ರಂತಹ ಸೈದ್ಧಾಂತಿಕ ರಾಜಕಾರಣಿಗಳು ಆ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳಿಲ್ಲ. ಇಲ್ಲಿ ಡಿ.ಕೆ. ಶಿವಕುಮಾರ್ ತಂತ್ರ ಕಾರಣ ಆಯ್ತು ಅನ್ನೋ ಮಾತು ಕೂಡ ಇದೆ. ಇನ್ನೊಂದು ಪ್ರಸಂಗ ಹೇಳ್ತೀನಿ ನಿಮ್ಗೆ. ಒಮ್ಮೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರು ಮನೆಯಲ್ಲಿ ಭಗವದ್ಗೀತೆಯನ್ನ ಇಟ್ಕೊಳ್ಳೋದಿಲ್ವೋ ಅವರು ಹಿಂದೂಗಳೇ ಅಲ್ಲ ಅಂತ ಹೇಳಿಬಿಟ್ಟಿದ್ರು. ಆಗ ಈ ಸ್ಟೇಟ್ಮೆಂಟ್ ವಿವಾದಕ್ಕೆ ಕಾರಣ ಆಗಿತ್ತು. ಈ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನ್ನ ಸಮರ್ಥಿಸಿಕೊಂಡಿದ್ದ ಡಿ.ಕೆ. ಶಿವಕುಮಾರ್ ನಮ್ಮದು ಹಿಂದೂ ರಾಷ್ಟ್ರ ಅಂತ ಹೇಳಿದ್ರು. ಈ ದೇಶ ಜಾತ್ಯತೀತ ದೇಶ ಅನ್ನೋ ಕಾಂಗ್ರೆಸ್ನ ಸಿದ್ಧಾಂತ ಮತ್ತು ಸಂವಿಧಾನದ ಮೂಲ ತತ್ವವನ್ನೇ ಡಿ.ಕೆ. ಶಿವಕುಮಾರ್ ಸಾಹೇಬರು ಮರೆತು ಬಿಟ್ಟಿದ್ರು. ಡಿ.ಕೆ. ಶಿವಕುಮಾರ್ ತಾವು ಕಾಂಗ್ರೆಸ್ಸಿನ ಕಟ್ಟಾಳು, ಹುಟ್ಟು ಕಾಂಗ್ರೆಸ್ಸಿಗ, ನನ್ನದು ಕಾಂಗ್ರೆಸ್ ಭಕ್ತ ಅಂತ ಏನೆಲ್ಲ ಮಾತಾಡ್ತಾರೆ. ಆದ್ರೆ ಇದೇ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನ ರಾಹುಲ್ ಗಾಂಧಿ ಅವರನ್ನ ಟೀಕೆ ಮಾಡೋ ಜಗ್ಗಿ ವಾಸುದೇವ್ ಜೊತೆಗೆ ಅಮಿತ್ ಶಾ ಜೊತೆಗೆ ವೇದಿಕೆಯನ್ನ ಹಂಚ್ಕೊಳ್ತಾರೆ. ಇಲ್ಲಿಂದಲೇ ಡಿ.ಕೆ. ಶಿವಕುಮಾರ್ ಎಚ್ಚರಿಕೆ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದ್ವು. ಒಂದ್ ವೇಳೆ ನೀವು ನನಗೆ CM ಮಾಡಿಲ್ಲ ಅಂದ್ರೆ ನಾನು ಹೊಸ ಹಿಂದೂ ಹುಲಿ ಆಗ್ತೀನಿ ಅನ್ನೋ ಸಂದೇಶವನ್ನ ಹೈಕಮಾಂಡ್ಗೆ ರವಾನಿಸಿದ್ರು. ಈಗ BL ಸಂತೋಷ್ ಬಗ್ಗೆ ಮಮ್ಮಲ್ಲ ಮರಗಿದ್ದು ಕೂಡ ವಿವಾದಕ್ಕೆ ಕಾರಣ ಆಯ್ತು. ಈಗ ಡಿ.ಕೆ. ಶಿವಕುಮಾರ್ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅಪಸ್ವರ ಕೇಳಿ ಬರ್ತಾ ಇದೆ. RSS ಗೆ ಸೋಕಿದ ಗಾಳಿ ಕೂಡ ನಮಗೆ ಸೋಕಬಾರ್ದು ಅಂತ ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡ್ತಾರೆ. ರಾಜಣ್ಣಂತೂ ನೇರವಾಗಿ ಅಟ್ಯಾಕ್ ಮಾಡ್ತಾರೆ. CM ಆಗ್ಬೇಕಂದ್ರೆ RSS ನ ಹೊಗಳಬೇಕಾಗ್ತದೆ ಅಂತ ತಣ್ಣಗೆ ತಿವಿತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಇಬ್ರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ ಒಮ್ಮೆ. ಮಾಡ್ಬೋದ್ರಿ, ಅವ್ರ RSS ಗೀತೆ ಬೇಕಾದ್ರೂ ಆಡ್ಬೋದು. ಅಲ್ಲಿ ಇದು ಎಂಥದ್ದು ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ಡಯಾಸ್ ಮೇಲೆ ಕೂತ್ಕೋಬೋದು.
ಆಮೇಲಿಂದ ಇದು ಎಲ್ಲಿ ನಮ್ಮ KPCC ಅಧ್ಯಕ್ಷರು ಅಂಬಾನಿ ಮನೆ ಮದುವೆನ ನಮ್ಮ ರಾಹುಲ್ ಗಾಂಧಿಯವರು ಸ್ವೀಕಾರ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಿ ಅವ್ರು ಸ್ವೀಕಾರ ಮಾಡೋದಿಲ್ಲ. ಅಂಥ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ. ಇವೆಲ್ಲ ಇರೋವಂಥವು. ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ. ನಾವು ಯಾರು ಮೀಟಿಂಗ್ ಕರೆಯೋಂಗಿಲ್ಲ, MLAಗಳದ್ದು ಮಂತ್ರಿಗಳದ್ದು ನಾವು ಮೀಟಿಂಗ್ ಕರೆಯೋಂಗಿಲ್ಲ. ಬೇರೆಯವರೆಲ್ಲ ಕರಿಬೋದು, ಮಾತಾಡ್ಬೋದು, ಮಟ್ಬೋದು. ಇವೆಲ್ಲ ಇರಲಿ. ಇವೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು. ನಮ್ಗೆ CM ಕೊಡ್ತಾರೆ, ನಾವು ಆಡ್ತೀವಿ ಬೇಕಾದ್ರೆ ನಾವು ಆಡ್ತೀವಿ ಬೇಕಾರೆ ಹಂಗಲ್ಲ. ಅದು ಮುಖ್ಯಮಂತ್ರಿ ಏನಾರ ಹಂಗೆ ಆಡಿದ್ರೆ ಸಿಗ್ತೈತೆ ಅಂತ ನಮ್ಮ ಪ್ರಶ್ನೆ ನಿಮಗೆ. ನೋಡಿ, ಒಂದೊಂದು ಪಕ್ಷನ ಯಾವಾಗಲೂ 24 hours ವಿರೋಧ ಮಾಡ್ಬೇಕಂತೇನಿಲ್ಲ. ಸಂದರ್ಭಾನುಗುಣವಾಗಿ ಹೇಳಿರಬೇಕು. ಸೊ ಅದನ್ನು ಹೇಳಿದ ತಕ್ಷಣ ಅವ್ರು BJPಗೆ ಹೋಗ್ತಾರೆ, ಆ ಕಡೆ ಇದೆ ಈ ಕಡೆ ಅಂತ ಡೌಟ್ ಮಾಡೋದು ಸರಿಯಾದ ಅಲ್ಲ. ಇಲ್ಲ, ಹಂಗೇನಿಲ್ಲ. ರಾಜಕೀಯದಲ್ಲಿ ದಿವಸ ಚೇಂಜ್ ಆಗ್ತಾ ಇರೋದು ಇದು. ದಿವಸಕ್ಕೆ ದಿವಸ ಬಿಜೆಪಿ ಕೂಡ ಅಷ್ಟು ನೀಟಾಗಿ ಆಡಕ್ ಬರಲ್ಲ. RSS ಬಹಳ ನೀಟಾಗಿ ಆಡಿದ್ರಲ್ಲ. ನಮಸ್ತೆ ಸದಾ ವತ್ಸಲೆ. ಹೌದು, ನಮ್ಮ ಅಧ್ಯಕ್ಷ ಸಂಸ್ಕೃತಿ ಬಗ್ಗೆ ಎಕ್ಸ್ಪರ್ಟ್ ಇದ್ದಾರೆ, ಕಲಿತಿದ್ದಾರೆ ಅವರು. ಕಲ್ಕೋಬಾರ್ದು ಏನಿಲ್ಲ. ಕೌಂಟರ್ ಪಾರ್ಟ್ ಯಾವಾಗಲೂ ಕಲ್ಕೋಬೇಕು. ಕೌಂಟರ್ ಇಂಟೆಲಿಜೆನ್ಸ್ ಇರಬೇಕು ಯಾವಾಗಲೂ. ನೋಡಿ, ರಾಹುಲ್ ಗಾಂಧಿ ಅವರು ಮುನ್ನಡೆಸ್ತಾ ಇರೋ ಕಾಂಗ್ರೆಸ್ ಪಕ್ಷದಲ್ಲಿ ಸೈದ್ಧಾಂತಿಕ ಬದ್ಧತೆ ಇಟ್ಕೊಂಡಿರೋ BK ಹರಿಪ್ರಸಾದ್ ಅಂತ ರಾಜಕಾರಣಿಗಳು ಕೂಡ ಇದ್ದಾರೆ. ಅವರು RSS ಅನ್ನ ತಾಲಿಬಾನ್ಗಿಂತಲೂ ಡೇಂಜರ್ ಅಂತ ಯಾವುದೇ ಅಂಜಿಕೆ ಇಲ್ಲದೆ, ಮುಜುಗರ ಇಲ್ಲದೆ ಘಂಟಾಘೋಷವಾಗಿ ಹೇಳ್ತಾರೆ. ಪ್ರಿಯಾಂಕ್ ಖರ್ಗೆ ಕೂಡ ಹಿಂದುತ್ವ ಸಿದ್ಧಾಂತದ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವರೆಲ್ಲರಿಗಿಂತ DK ಶಿವಕುಮಾರ್ ಹೆಚ್ಚು ಪ್ರಭಾವಿಯಾಗಿದ್ದಾರೆ. KPCC ಪ್ರೆಸಿಡೆಂಟ್ ಕೂಡ ಆಗಿರೋದ್ರಿಂದ ಇವರು ಮಾತಾಡಿರೋ ಮಾತು ಪಕ್ಷದ ಮಾತಾಗಿ ಕನ್ಸಿಡರ್ ಆಗುತ್ತೆ. ಆದರೆ ಇಲ್ಲಿ ಒಂದು ಉದಾಹರಣೆ ಕೊಡಬೇಕು. ಈ ಒಂದು ವಾರದಲ್ಲಿ ಇಬ್ಬರು ನಾಯಕರು ಎರಡು ರೀತಿಯ ಹೇಳಿಕೆಯನ್ನು ಕೊಟ್ಟರು. KN ರಾಜಣ್ಣ ಮತ್ತು DK ಶಿವಕುಮಾರ್. ಇಬ್ಬರ ಮಾತುಗಳಲ್ಲಿ ಇದ್ದದ್ದು ಒಂದು ಸಣ್ಣ ವ್ಯತ್ಯಾಸ ಅಷ್ಟೇ. KN ರಾಜಣ್ಣ ರಾಹುಲ್ ಗಾಂಧಿ ಸಿದ್ಧಾಂತಕ್ಕೆ ವಿರುದ್ಧ ಮಾತಾಡಿದ್ರು. DK ಶಿವಕುಮಾರ್ ಕಾಂಗ್ರೆಸ್ ತತ್ವಕ್ಕೆ ವಿರುದ್ಧ ಇರೋ RSS ಸಿದ್ಧಾಂತವನ್ನ ಮೆಚ್ಚಿ ಮಾತಾಡಿದ್ರು. ಆದರೆ ರಾಜಣ್ಣನಿಗೆ ಶಿಕ್ಷೆ ಆಯ್ತು, DK ಶಿವಕುಮಾರ್ಗೆ ಅಧಿಕಾರದ ಗದ್ದುಗೆ ನಿಕ್ಕಿ ಆಗುತ್ತೆ ಅನ್ನೋ ಚರ್ಚೆ ನಡೀತು. ಇಷ್ಟೇ ವ್ಯತ್ಯಾಸ. ಸೊ ಫ್ರೆಂಡ್ಸ್, ಇದು ಇವತ್ತಿನ ತ್ರಿವರ್ಣ ಸ್ಪೆಷಲ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.